ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಟೆಕ್ ಚಾನೆಲ್. ಆತ್ಮೀಯ ಶಿಕ್ಷಕರೇ, ಈ ವಿಡಿಯೋದಲ್ಲಿ 2021-22ನೇ ಸಾಲಿನ CCE ರಿಸಲ್ಟ್ ಹೇಗೆ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆಯೇ FA1 ರಿಸಲ್ಟ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಕೋರ್ ಸಬ್ಜೆಕ್ಟು ಹಾಗೆ ಲ್ಯಾಂಗ್ವೇಜ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಶಿಕ್ಷಕರು ನನ್ನಲ್ಲಿ ಹೇಳಿರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಹೇಗೆ ಅದನ್ನು ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 2021-22ನೇ ಸಾಲಿನ CCE ರಿಸಲ್ಟ್ ಎಂಟ್ರಿ ಮಾಡುವ ಮೊದಲು ನೀವು ನಿಮ್ಮ ಶಾಲೆಯ ಲಾಂಗ್ವೇಜ್ ಗ್ರೂಪನ್ನು ಚೆಕ್ ಮಾಡ್ಕೋಬೇಕು. ಲಾಂಗ್ವೇಜ್ ಗ್ರೂಪ್ ಅಸೈನ್ ಆಗಿದೆಯೋ ಇಲ್ವೋ, ಅಥವಾ ಒಂದು ವೇಳೆ ತಪ್ಪಾಗಿ ಅಸೈನ್ ಆಗಿದ್ದರೆ ಅದನ್ನು ಡಿಅಸೈನ್ ಮಾಡಿ ಮತ್ತೆ ಯಾವ ರೀತಿ ಅದನ್ನು ಸರಿ ಮಾಡಬೇಕು, ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆಯೇ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಯಾವ ರೀತಿ ಲ್ಯಾಂಗ್ವೇಜ್ ಗ್ರೂಪ್ ಅಸೈನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಈಗ ತಿಳಿಸ್ಕೊಡ್ತೀನಿ. ಅದು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾಟ್ಸ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಶಾಲಾ ಸ್ಯಾಟ್ಸ್ನ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿ ಲಾಗಿನ್ ಆಗಬೇಕಾಗತ್ತೆ. ಶಾಲಾ ಲಾಗಿನ್ನ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಓಪನ್ ಆದ ತಕ್ಷಣ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ನೀವು FA1 ರಿಸಲ್ಟ್ನ ಎಂಟ್ರಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ಮೊದಲು ನೀವೇನು ಮಾಡ್ತೀರಿ, ಫಸ್ಟು ಸ್ಟೂಡೆಂಟ್ ಮ್ಯಾನೇಜ್ 1 to 10th ಮ್ಯಾನೇಜ್ಮೆಂಟ್ಗೆ ಹೋಗ್ತೀರಿ. ಅದರಲ್ಲಿ CCE ರಿಸಲ್ಟ್ಗೆ ಹೋಗಿ CCE ರಿಸಲ್ಟಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಜನರೇಟ್ ರಿಸಲ್ಟ್ ಫಾರ್ಮ್, ಇದನ್ನು ಸೆಲೆಕ್ಟ್ ಮಾಡ್ಕೋತೀರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಡ್ಯಾಶ್ಬೋರ್ಡ್ ನಿಮ್ಗೆ ಓಪನ್ ಆಗುತ್ತೆ. ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ, ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಅಂತೇಳಿ ಓಪನ್ ಆಗುತ್ತೆ. ಇಲ್ಲಿ ನೀವು ಮೀಡಿಯಮ್ನ ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡ್ತೀರಿ. ಹಾಗೆಯೇ ಸ್ಟ್ಯಾಂಡರ್ಡ್ನ 8th ಸೆಲೆಕ್ಟ್ ಮಾಡ್ತೀರಿ. ಹಾಗೆ ಇಲ್ಲಿ ಎಕ್ಸಾಮ್ನ FA1 ಅಂತ ಸೆಲೆಕ್ಟ್ ಮಾಡ್ತೀರಿ. ಹಾಗೆ ಇಲ್ಲಿ ಗ್ರೂಪ್ನ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತೇಳಿ ಸೆಲೆಕ್ಟ್ ಮಾಡ್ತೀರಿ. ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕೆಳಗಡೆ ರಿಸಲ್ಟ್ ಶೀಟು ಓಪನ್ ಆಗುತ್ತೆ. ನೀವು FA1 ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು, ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಮತ್ತು ಕೋರ್ ಸಬ್ಜೆಕ್ಟ್ಸು ಓಪನ್ ಆಗಿದೆ. ಆದರೆ ಕೆಲವು ವಿದ್ಯಾರ್ಥಿಗಳ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಕೆಲವು ವಿದ್ಯಾರ್ಥಿಗಳ ಮುಂದೆ ಇಲ್ಲಿ ಕಾಣ್ತಿದೆಯಲ್ಲ ಬಾಕ್ಸು, ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೋಷಿಯಲ್, ಇದು ಬರ್ತಾ ಇಲ್ಲ. ಇದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಅಸೈನ್ ಆಗಿಲ್ಲ ಅಂಥೇಳಿ ಅರ್ಥ. ಆದ್ದರಿಂದ ಮೊದಲು ನಾವೇನು ಮಾಡಬೇಕು, ಈ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ನ ಅಸೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆದ್ದರಿಂದ ಈಗ ಏನು ಮಾಡಬೇಕು ಅಂದರೆ, ಮೊದಲು ನಾವು ಈ ಡ್ಯಾಶ್ಬೋರ್ಡ್ ಕಾಣ್ತಿದೆಯಲ್ಲ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಂತಿದೆಯಲ್ಲ ಅಲ್ಲಿಗೆ ಹೋಗಬೇಕು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಂತಿದೆಯಲ್ಲ ಇಲ್ಲಿ, ಇದಕ್ಕೆ ಹೋಗಿ CCE ರಿಸಲ್ಟ್ಗೆ ಹೋಗಿ ಇಲ್ಲಿ ಕಾಣ್ತೀಯ ನೋಡಿ, ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಸೈನ್ ಗ್ರೂಪ್ ಟು ಸ್ಟೂಡೆಂಟ್ಸ್ ಅಂತೇಳಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿ. ನಮ್ದು 8th ಆಗಿಲ್ಲ, 8th ಸೆಲೆಕ್ಟ್ ಮಾಡ್ತಿದ್ದೀನಿ. ಮೀಡಿಯಮ್ ಕನ್ನಡ. ಹಾಗೆ ಗ್ರೂಪ್ ಅಸೈನ್ ಮಾಡಬೇಕಾಗಿರೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟ ತಕ್ಷಣ ಕೆಳಗಡೆ ಯಾವ ವಿದ್ಯಾರ್ಥಿಗಳ ಇದು ಅಸೈನ್ ಆಗಿಲ್ಲ ಲಿಸ್ಟ್ ಓಪನ್ ಆಗುತ್ತೆ. ನಮ್ಮದು 13 ವಿದ್ಯಾರ್ಥಿಗಳ ಇದು ಅಸೈನ್ ಆಗಿರಲಿಲ್ಲ. ಈಗ ಇದನ್ನು ಆ್ಯಕ್ಷನ್ ಅಂತ ಹೇಳಿ ಕೊಡ್ತೀನಿ. ಇಲ್ಲಿ ನೋಡಿ, ಆ್ಯಕ್ಷನ್ ಆಲ್ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿ. ಎಲ್ಲವುದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಅಸೈನ್ ಅಂತಿದೆಯಲ್ಲ ಇದನ್ನು ಅಸೈನ್ ಅಂತ ಕೊಡಿ. ಆರ್ ಯು ಶೂರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಈಗ ಈ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಅಸೈನ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಗ್ರೂಪ್ ಸಕ್ಸಸ್ಫುಲಿ ಅಸೈನ್ ಸ್ಟೂಡೆಂಟ್ಸ್ ಅಂತೇಳಿ ತೋರಿಸ್ತಿದೆ. ಈಗ ಚೆಕ್ ಮಾಡೋಣ ಒಂದು ಸತಿ. ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಈಗ FA1 ರಿಸಲ್ಟ್ ಎಂಟ್ರಿ ಮಾಡಲಿಕ್ಕೆ ಚೆಕ್ ಮಾಡೋಣ, ಅಲ್ಲಿ ಬಂದಿದೆಯೋ ಇಲ್ವೋ ಅಂತ ಹೇಳಿ. ಜನರೇಟ್ ರಿಸಲ್ಟ್ ಫಾರ್ಮ್. ಈಗ ಇಲ್ಲಿ ನೋಡೋಣ, ಮೀಡಿಯಮ್ ಕನ್ನಡ, ಸ್ಟ್ಯಾಂಡರ್ಡು 8th, ಎಕ್ಸಾಮಿನೇಷನ್ FA1, ಹಾಗೆ ಗ್ರೂಪು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಹಿಂದಿ. ಸರ್ಚ್ ಮಾಡೋಣ.
ಇಲ್ಲಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಅಸೈನ್ ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಕಾಣ್ತಿದೆಯಲ್ಲ, ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್. ಈಗ FA1 ಎಂಟ್ರಿ ಮಾಡಲಿಕ್ಕೆ ನಮಗೆ ಆಗುತ್ತೆ ಸ್ನೇಹಿತರೆ. ಈ ಲ್ಯಾಂಗ್ವೇಜ್ ಅಸೈನ್ ಮಾಡಿದಿರಾ ನೀವು ಯಾವುದೇ ಕಾರಣಕ್ಕೂ FA1 ರಿಸಲ್ಟ್ನ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳ ಮುಂದೆ ಈ ಥರ ಬಾಕ್ಸ್ಗಳು ನೀಟಾಗಿ ಕಾಣಬೇಕು. ಫಸ್ಟ್ ಲ್ಯಾಂಗ್ವೇಜ್ಗಳು, ಸೆಕೆಂಡ್ ಮತ್ತು ಕೋರ್ ಸಬ್ಜೆಕ್ಟ್ಗಳು ಕಾಣಬೇಕಾಗಿದೆ. ಆದ್ದರಿಂದ FA1 ರಿಸಲ್ಟ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟು ಲ್ಯಾಂಗ್ವೇಜ್ ಅಸೈನ್ ಮಾಡಿಕೊಂಡು, ಶಾಲಾ ಲ್ಯಾಂಗ್ವೇಜ್ ಅಸೈನ್ ಮಾಡಿಕೊಂಡು, ಆಮೇಲೆ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಅಸೈನ್ ಮಾಡಿಕೊಂಡು FA1 ರಿಸಲ್ಟ್ನ ಎಂಟ್ರಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಹಾಗೆ ಈಗ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಪ್ರತಿಯೊಂದು ತರಗತಿಯ 8, 9, 10 3 ತರಗತಿಯ ಲ್ಯಾಂಗ್ವೇಜನ್ನು ಅಸೈನ್ ಮಾಡಿಕೊಂಡು ಆಮೇಲೆ FA1 ರಿಸಲ್ಟ್ನ ಎಂಟ್ರಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಇದು 6ರಿಂದ 10ನೇ ತರಗತಿಗೂ ಇದೇ ಥರ ಮಾಡಬೇಕು. ಹಾಗೆ 1ರಿಂದ 5ನೇ ತರಗತಿಗೂ ಸಹ ಇದೇ ಥರ ಮಾಡಿ ಲ್ಯಾಂಗ್ವೇಜ್ ಅಸೈನ್ ಮಾಡಿಕೊಂಡು ನೀವು FA1 ರಿಸಲ್ಟ್ನ ಎಂಟ್ರಿ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ.